ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ನಡೆದಂತ ಈ ಗಲಾಟೆ ಸಂಬಂಧಪಟ್ಟಂತೆ ದಿನೇ ದಿನೇ ಸಾಕಷ್ಟು ತೀವ್ರ ಪಡೆದುಕೊಳ್ತಾ ಇದೆ. ಈಗ ಅದೇ ಸಂಬಂಧಪಟ್ಟಂತೆ 9mm ಬುಲೆಟ್ ಕೂಡ ಸಿಕ್ಕಿದೆ. ನನ್ನೊಟ್ಟಿಗೆ ಮಾತನಾಡಲಿಕ್ಕೆ ಶ್ರೀರಾಮುಲು ಇದ್ರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ದಿನೇ ದಿನೇ ಪ್ರಕರಣ ಬೆಳೀತಾ ಇದೆ. ಈಗ 9mm ಬುಲೆಟ್ ಸಿಕ್ಕಿದೆ. ಈ ಪ್ರಕರಣದ ಬಗ್ಗೆ ತಾವೇನು ಹೇಳ್ತೀವಿ ಸರ್? ನೋಡ್ರಿ, ಇವತ್ತೇ ಏನು ಜನವರಿ 1 ಇದು 7:30 ಸಮಯಕ್ಕೆ ಆದಂಥ ಘಟನೆ. ಇವತ್ತು 5ನೇ ತಾರೀಕಿಗೆ 4ನೇ ತಾರೀಕಿಗೆ 1ನೇ ತಾರೀಕು 5ನೇ ತಾರೀಕಿಗೆ 1ನೇ ತಾರೀಕಿನಿಂದ ಇಲ್ಲಿ ತನಕ 5 ದಿನ ಆಗಿದಾವ. 5ನೇ ತಾರೀಕಿಗೆ ಇವತ್ತು ಬಾಂಬ್ ಸ್ಕ್ವಾಡ್ ಕೂಡ ಬಂದಿದೆ. ಬಾಂಬ್ ಸ್ಕ್ವಾಡ್ ಜೊತೆಲಿ ಅವರು ಇನ್ನೊಂದು ಟೀಮ್ ಬಂದು ಇವತ್ತು ಇನ್ವೆಸ್ಟಿಗೇಷನ್ ನಡೀತದೆ. ಒಂದು ಬುಲೆಟ್ಗಳು ಸಿಕ್ಕಿದೆ. ನಾನು ಯಾರು ಇವತ್ತು ಬುಲೆಟ್ ಆರಿಸಿದಾರೋ ಅವನೇನೋ ಲೆಕ್ಕಕ್ಕೆ ಒಂದು ಬುಲೆಟನ್ನು ಇವತ್ತು ಹುಡುಕ್ತಾ ಇದ್ದಾರೆ. ಈ ಗಾಳಿಯಲ್ಲಿ ಗುಂಡು ಆರಿಸ್ಕೊಂಡಿದ್ದಾರೆ. ಅದರದ್ದೇನು ಲೆಕ್ಕ? ನನ್ನ ಕಣ್ಣಾರೆ ನಾನು ನೋಡಿರೋಂಥದ್ದು. ಈ ಗಾಳಿಯಲ್ಲಿ ಗುಂಡು ಆರಿಸ್ಕೊಂಡು ಹತ್ತತ್ರ 500 ಮೀಟರ್ಸಲ್ಲಿ ಅವನು ಹತ್ತತ್ರ ಭಾಳಷ್ಟು ಗುಂಡು ಆರಿಸಿದ. ನಾನು ಲೆಕ್ಕ ಇಡೋಕ್ಕಾಗಲ್ಲ, ಭಾಳಷ್ಟು ಗುಂಡು ಆರಿಸಿದ. ಅಂದಾಜು ನಮ್ಗೆ ಗೊತ್ತಿಲ್ಲ, 100ಕ್ಕಿಂತ ಜಾಸ್ತಿ ಇರ್ಬೋದು ಗುಂಡು ಅಷ್ಟು ಆರಿಸಿದಾನ. ಆ ಲೆಕ್ಕ ಯಾರಿಗೆ ಕೊಡಬೇಕು? ಇವತ್ತು ಅಲ್ಲಿ FSL ಟೀಮ್ಗೆ ಮತ್ತು ಇನ್ವೆಸ್ಟಿಗೇಷನ್ ಟೀಮ್ಗೆ ಬಾಂಬ್ ಸ್ಕ್ವಾಡ್ಗೆ ಒಂದು ಗುಂಡು ಸಿಕ್ಕಿದೆ ಲೆಕ್ಕ. ಈ ಗಾಳಿಯಲ್ಲಿ ಗುಂಡು ಆರಿಸಿದ ಹೆಂಗೆ ಹುಡುಕ್ತೀರಿ? ಅವು ಎಲ್ಲೆಲ್ಲಿ ಬಿದ್ದಾವು ಎಲ್ಲ ಹುಡುಕ್ಬೇಕಾಗುತ್ತೆ. ಹಂಗಾಗಿ ನನಗೆ ಗೊತ್ತಿರೋಂಥ ಪ್ರಕಾರ ಇವತ್ತು ಆ ಹುಡುಗ ಏನು ಅಮಾಯಕ ತೀರ್ಕೊಂಡು ಹೋಗಿದಾನೋ ಆ ಕೃತ್ಯಕ್ಕೆ ಆ MLA ಅವರ ಅಂಗರಕ್ಷಕರೇ ಕಾರಣ ಆಗಿರೋ ಕಾರಣ MLA ಅವ್ರನ್ನ ನಾನು ಅರೆಸ್ಟ್ ಮಾಡಬೇಕನ್ನಂತ ಒತ್ತಾಯವನ್ನು ಮಾಡ್ತೇನೆ. ಸರ್, ರಾಜಶೇಖರ್ ಅವರ ಮೃತದೇಹ ಪೋಸ್ಟ್ ಮಾರ್ಟಮ್ದಲ್ಲಿ ಏನು ಸರ್ಕಾರ ಈ ಪೋಸ್ಟ್ ಮಾರ್ಟಮ್ ಮುಚ್ಚುವಂತ ಕೆಲಸ ಮಾಡ್ತೋ, ಏನು ಶಾಸಕರು ಮುಚ್ಚುವಂತ ಕೆಲಸ ಮಾಡ್ತೋ? ನಿಮ್ಮ ಒತ್ತಡ? ನಾನು ಸರ್ಕಾರದ ಮೇಲೇನೆ ಅಲಿಗೇಷನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಅವರು ಆ ಬಾಡಿಯನ್ನು ಹಂಗೆ ಹೊತ್ಕೊಂಡ್ ಬರ್ಬೇಕಂದ್ರೆ ರಾತ್ರಿ ಪ್ರೆಜರ್ ಮಾಡಿದ್ರು. ಇವರೆಲ್ಲರೂ ಕೂಡ ಸುಮಾರಾಗಿ 1000 ಮಂದಿ ಹತ್ತತ್ರ ಹೋಗಿ ಆ ಬಾಡಿ ಆ ಹುಡುಗ ಇಲ್ಲಿ ಪೆಟ್ಟು ಬಿದ್ದಂಥ ಟೈಮಲ್ಲಿ, ಅಂಗರಕ್ಷಕರಿಂದ ಫೈರ್ ಆದಂಥ ಟೈಮಲ್ಲಿ, ಅವ್ರ ದೇಹದಲ್ಲಿ ಹೋದಂಥ ಟೈಮ್ ಆ ಹುಡುಗಿನ ಬದುಕಿದ್ದ. ದಾರಿಯಲ್ಲಿ ಹಾಕೊಂಡು ಹೋಗುವಂಥ ಟೈಮಲ್ಲಿ ಜೀವ ಹೋಯಿತು. ಜೀವ ಹೋದ ನಂತರ ಆ ಬಾಡಿಯಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಿಕ್ಕೊಂಡಂತ ಹಂಗೆ ಕೊಡ್ರಿ ಅನ್ನೋ ಒತ್ತಾಯ ಮಾಡಿದ್ರು. ಅವ್ರು ಪೊಲೀಸರು ಹೇಳಿದ್ರು ಕೊಡಲ್ಲ ಅಂತೇಳಿ. ಆಮೇಲೆ ಪೋಸ್ಟ್ ಮಾರ್ಟಮ್ ನಾಳೆ ಮಾಡ್ತೀವಿ ಅಂದರೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಅವ್ರು ಏನು ಮಾಡಿದ್ರು, ಅವು ಇದ್ದಂಥ ದೇಹದಲ್ಲಿ ಇದ್ದಂಥ ಬುಲೆಟ್ ಅನ್ನು ಕೂಡ ಮುಚ್ಚಾಕ್ಬೇಕನ್ನಂತ ಪ್ರಯತ್ನ ಮಾಡಿದ್ರು. ಏನಂತ ಹೇಳಿದ್ರೆ, ಚಿತ್ರದುರ್ಗ SP ಅವ್ರು ಹೇಳಿದ್ರು. ಯಾರು ಅಂತ ಹೇಳಿದ್ರೆ ಅವರು ನಮ್ಮ ರಂಜಿತ್ ಅವರು ಹೇಳಿದ್ರು, ಅಂಗರಕ್ಷಕರಿಂದ ಫೈರ್ ಆಗಿದೆ ಅಂತ. ಆ ಅಂಗರಕ್ಷಕರು ಫೈರ್ ಆಗಿರೋ ಕಾರಣ ಜನಾರ್ದನ್ ರೆಡ್ಡಿ ಅವರು ಅಂಗರಕ್ಷಕರು ಫೈರ್ ಮಾಡಿದ್ರು. ಅವರು ಅಂಗರಕ್ಷಕ ಕನ್ಫ್ಯೂಷನ್ ಮಾಡ್ಬೇಕನ್ನಂತ ಕ್ರಿಯೇಟ್ ಮಾಡಿ ಅವರು ಏನು ಮಾಡಿದ್ರು, ಆ ಬುಲೆಟ್ ಅನ್ನು ದೇಹದಲ್ಲಿ ಹಂಗೆ ಇಟ್ಟು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಕೊಡ್ಬೇಕನ್ನಂತ ಪ್ರಯತ್ನ ಮಾಡಿದ್ರು. ಆಮೇಲೆ ಪ್ರಾಮಾಣಿಕವಾದಂಥ ಅಧಿಕಾರಿಗಳು ಎಲ್ಲರೂ ಕೂಡ ಹೇಳಿದ್ರು, ಇಲ್ಲ ರಾಮ್ಲು ಅವ್ರು ಹಂಗೆ ಆಗಲ್ಲ, ದಯವಿಟ್ಟು ಅದು ಪೋಸ್ಟ್ ಮಾರ್ಟಮ್ ಮಾಡಲೇಬೇಕನ್ನಂತ ಒತ್ತಾಯದಿಂದ ಪೋಸ್ಟ್ ಮಾರ್ಟಮ್ ಮಾಡಿದ್ರು. 1 ಬಾರಿ 2 ಬಾರಿ 3 ಬಾರಿ ಮಾಡಿದ್ರೆ ಆ ದೇಹದಲ್ಲಿದ್ದ ಬುಲೆಟ್ ಅನ್ನು ತೆಗೆದು ಇವರಿಂದ ಆರಿದಂತ ಇವತ್ತು ಅರೆಸ್ಟ್ ಮಾಡೋಂಥ ಕೆಲಸ ಮಾಡಿದ್ದಾರೆ. ಸರ್, ಈಗ ಇನ್ನೊಂದು ಕಾಂಗ್ರೆಸ್ ಕಾರ್ಯಕರ್ತರು ಒಂದಿಷ್ಟು ಏನು ಆರೋಪ ಇದೆ ಅಂದ್ರೆ, ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲೇ ದೊಣ್ಣೆಗಳಿತ್ತು, ಮತ್ತೆ ಅವರೇ ಖಾರದ ಪುಡಿಯನ್ನ ಪೌಡರ್ ಕಟ್ಬಿಟ್ಟು ಎರಚಿದ್ದಾರೆ ಅಂತ ಆರೋಪ ಮಾಡಿ. ನೋಡಿ, ಇವಾಗ ದೊಣ್ಣೆಗಳು ಬಿದ್ದಾವ ಅಂತ ಹೇಳಿದ್ರೆ ಅವ್ರು ಯಾರೋ ಎಲ್ಲಾರು ಗುಂಪಾಗಿ ಬಂದಿರಬಹುದು. ಇವರೆಲ್ಲರೂ ಕೂಡ ನಮ್ಮ ಕಡೆ ಕಾರ್ಯಕರ್ತರು, ನಮ್ಮ ಕಡೆ ಯುವಕರೆಲ್ಲರೂ ಕೂಡ ಕಟ್ಟಿಗೆ ದೊಣ್ಣೆಗಳು ಇಟ್ಕೊಂಡಿರ್ಬೋದು. ಅಂದ್ರೆ ಇವತ್ತು ಅವ್ರು ಬರ್ತಾ ಇದಾರೆ ಅಂದ್ರೆ ಇವ್ರ ಪಾಪ ಸುಮ್ಮನೆ ಕೈಯಲ್ಲಿ ಹಿಡಿದ್ರೆ ಅವ್ರು ಕಲ್ ತೊಗೊಂಡು ಕೊಲ್ಲಿ ಬಿಡ್ತಾರ. ಪೆಟ್ರೋಲ್ ಬಂಬ್ ಹಾಕಿದ್ರೆ ಹಂಗೆ ಕೈ ಕಟ್ಕೊಂಡು ಕೊಡೋಕ್ಕಾಗಲ್ಲ ನೋಡ್ರಿ. ಹಂಗಾಗಿ ಅವ್ರು ಏನನ್ನ ಸೇಫ್ಟಿ ಸಲುವಾಗಿ ಇಟ್ಕೊಂಡಿರ್ಬೋದೇನೋ. ಸರ್, ಈಗ ತಾವು ಒಂದು ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿದ್ರಿ. ಯಾವ ರೀತಿ ಪಾದಯಾತ್ರೆ? ಸರ್ಕಾರ ವಿರುದ್ಧ ಮಾಡ್ತಿರೋ ಹೇಗೆ ಅಂತ ನಿಮ್ಮ ಪಾದಯಾತ್ರೆ? ನೋಡ್ರಿ, ಪಾದಯಾತ್ರೆ ಸರ್ಕಾರದ ವಿರುದ್ಧವಾಗಿ ಮಾಡಬೇಕಾಗ. ಯಾಕೆ ಈ ತನಕ ಸಮಸ್ಯೆಗಳು ಏನು ನಡೀತಾ ಇದೆ, ಇವತ್ತಿನ ಇನ್ವೆಸ್ಟಿಗೇಷನ್ದಲ್ಲಿ ನನಗೆ ನ್ಯಾಯ ಸಿಗುತ್ತನ್ನಂತ ವಿಶ್ವಾಸ ಇಲ್ಲ. ಇದ್ರ ಖಂಡಿತವಾಗಿ ಇದ್ರ ಮುಚ್ಚಾಕಂತ ಕೆಲಸ ಮಾಡ್ತಾರ. ಇವಾಗ ನಾನೇನು ಹೇಳ್ತೇನೆ, MLA ಅವ್ರನ್ನ ಅರೆಸ್ಟ್ ಮಾಡಬೇಕು, MLA ಅವ್ರ ಅಂಗರಕ್ಷಕರನ್ನ ಅರೆಸ್ಟ್ ಮಾಡಬೇಕು, ಈ ಗುಂಡುಗಳು ಆರಿಸಿದಂತ ಲೆಕ್ಕ ಕೊಡಬೇಕು, ಜೊತೆಲಿ ಇವತ್ತು ಅವ್ರನ್ನ ಮರ್ಡರ್ ಕೇಸಲ್ಲಿ ಫಿಕ್ಸ್ ಮಾಡಬೇಕು. ಇವೆಲ್ಲ ಆದರೆ ಮಾತ್ರ ನ್ಯಾಯ ಸಿಗುತ್ತೆ ಅಂತ ಹೇಳ್ಕೊಂಡು ನನಗೆ ಗೊತ್ತಿರೋ ಪ್ರಕಾರ ಸತ್ಯಶೋಧನಾ ಸಮಿತಿ, ಸಮಿತಿ ಅದರಿಂದ ನ್ಯಾಯ ಆಗೋಲ್ಲ. ಅದಕ್ಕೋಸ್ಕರವಾಗಿ ನಾನು CBI ಕೊಡಬೇಕು, ಸಿಟ್ಟಿಂಗ್ ಜಡ್ಜ್ ಹತ್ರ ಎನ್ಕ್ವೈರಿ ಮಾಡಿಸ್ಬೇಕನ್ನಂತ ಒತ್ತಾಯ ಕೂಡ ಮಾಡ್ತಾ ಇದ್ದೀನಿ. ಅದ್ರ ಪ್ರಕಾರ ನನ್ನ ಮೈಂಡ್ ಏನಿದೆ ನಾನು ಕ್ಲಿಯರ್ ಆಗಿ ಆ ಸತ್ತಂತ ಯುವಕಗೆ ಶಾಂತಿ ಸಿಗಬೇಕು, ಅವ್ರಿಗೆ ಜಸ್ಟಿಸ್ ಸಿಗಬೇಕು. ಜಸ್ಟಿಸ್ ಜೊತೆಲಿ ಇನ್ನು ಬಳ್ಳಾರಿ ನಗರದಲ್ಲಿ, ಬಳ್ಳಾರಿ ಜಿಲ್ಲೆಯಲ್ಲಿ ಈ ರೀತಿ ಘಟನಾವಳಿಗಳು ಮರಳು ಕಳಿಸಲಾರದಂತೆ ನೋಡ್ಕೋಬೇಕು. ಇದಿಷ್ಟು ಏನಿದೆ ನನ್ನೊಟ್ಟಿಗೆ ಶ್ರೀರಾಮುಲು ಅವರು ಸಹ ಮಾತನಾಡ್ತಾ ಇದ್ರು. ಈಗ ಈ ಘಟನೆಗೆ ಸಂಬಂಧಪಟ್ಟಂತೆ ನಾನು ಇಲ್ಲಿಂದಾನೇ ಪಾದಯಾತ್ರೆಯನ್ನ ಮಾಡ್ತೀನಿ, ಈ ಪಾದಯಾತ್ರೆಯನ್ನ CBIಗೆ ಕೊಡ್ಬೇಕಂತ ಹೇಳಿ